ನಮಸ್ತೆ ಕರ್ನಾಟಕ. ಸೊ ಇವತ್ತು ನಾವು ಡಿಸ್ಕೌಂಟ್ ಬ್ರೋಕಿಂಗ್ ಅಂದರೆ ಏನು, ಸರ್ವಿಸ್ ಬ್ರೋಕಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ನಮ್ಮ ಜೊತೆ ಅನಿತಾ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ಎಸ್ ಮೇಡಮ್, ಸರ್ವಿಸ್ ಬ್ರೋಕಿಂಗ್ ಅಂದರೆ ಏನು, ಡಿಸ್ಕೌಂಟ್ ಬ್ರೋಕಿಂಗ್ ಅಂದ್ರೇನು, ಎರಡಕ್ಕಿರೋ ವ್ಯತ್ಯಾಸ ಏನು, ಸೊ ನಮಗೆ ಯಾವುದು ಬೆಟರು, ಯಾವುದ್ರಲ್ಲಿ ನಮಗೆ ಫೇವರೇಬಲ್ ಆಗಿರುತ್ತೆ, ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಸ್ಟಾಕ್ ಮಾರ್ಕೆಟಲ್ಲಿ ಹಿಂದೆ ಎಲ್ಲ ಬರೀ ಸರ್ವಿಸ್ ಬ್ರೋಕಿಂಗ್ ಇತ್ತು. ಸರ್ವಿಸ್ ಬ್ರೋಕಿಂಗ್ ಅಂದರೆ ಏನು ಅಂದರೆ, ನೀವು ಅವರ ಸರ್ವಿಸನ್ನು ತಗೊಳ್ತೀರಾ. ಸರ್ವಿಸನ್ನು ತಗೊಂಡು ಅವರು ಏನು ನಿಮಗೆ ಫಿಕ್ಸ್ ಮಾಡಿರ್ತಾರೆ ಬ್ರೋಕರೇಜು, ಅದನ್ನು ಕೊಡ್ತೀರಾ. ಅದನ್ನು ನಾವು ಸರ್ವಿಸ್ ಬ್ರೋಕಿಂಗ್ ಅಂತ ಹೇಳ್ತೀವಿ. ಸರ್ವಿಸ್ ಬ್ರೋಕಿಂಗಲ್ಲಿ ನೀವು ಬ್ರೋಕಿಂಗ್ ಕಂಪನೀಸಲ್ಲಿ ಅವರು ನಿಮಗೆ ಬೇಕಾಗಿರೋಂಥ ಸರ್ವಿಸನ್ನು ಕೊಡ್ತಾರೆ. ಆರ್ಡರ್ ಪ್ಲೇಸ್ಮೆಂಟ್ ಆಗಿರ್ಬೋದು, ನಿಮಗೆ ಯಾವುದೇ ಸ್ಟೇಟ್ಮೆಂಟ್ಸ್ ಬೇಕಾಗಿರ್ಬೋದು, ನೀವು ಜಸ್ಟ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ, ನಿಮ್ಮ ಕೆಲಸ ಎಲ್ಲನೂ ಅವರೇ ಮಾಡ್ತಾರೆ. ಅಂದರೆ ನಿಮಗೆ ಏನೇ ಡೀಟೇಲ್ಸ್ ಪ್ರೊವೈಡ್ ಮಾಡೋದಿದ್ರೂ ಅವರೇ ಮಾಡ್ತಾರೆ. ನೀವು ಜಸ್ಟ್ ಅವರಿಗೆ ಒಂದು ಕಾಲ್ ಮಾಡಿದರೆ ಸಾಕು. ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಲಿಕ್ಕೆ ಹೇಳಬೇಕಷ್ಟೇ, ಬೇರೆ ಎಲ್ಲನೂ ಅವರೇ ನಿಮಗೆ ಮಾಡ್ತಾರೆ. ಅದನ್ನು ನಾವು ಸರ್ವಿಸ್ ಬ್ರೋಕಿಂಗ್ ಅಂತ ಹೇಳ್ತೀವಿ. ಸರ್ವಿಸ್ ಬ್ರೋಕಿಂಗಲ್ಲಿ ಆರ್ಡರ್ ಪ್ಲೇಸ್ಮೆಂಟಿಂದ ಹಿಡಿದು ನಿಮ್ಮ ಪ್ರಾಫಿಟ್ ಲಾಸಿಂದ ಹಿಡಿದು ನಿಮ್ಮ ಎಷ್ಟಾಗಿದೆ ಪ್ರಾಫಿಟು, ನೀವು ಎಷ್ಟು ಫಂಡ್ಸನ್ನು ಕೊಟ್ಟಿದ್ದೀರಾ, ಅದು ಎಲ್ಲ ನಿಮಗೆ ಫಿಂಗರ್ ಟಿಪ್ಸಲ್ಲಿ ಅವರು ಹೇಳ್ತಾರೆ. ಅಲ್ಲಿ ನಿಮಗೆ ಟೈಮು, ನೀವು ನಿಮ್ಮ ಸ್ಟೇಟ್ಮೆಂಟ್ ನೋಡಲಿಕ್ಕೆ ನೀವು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ನಿಮಗೆ ಅಲ್ಲಿ ಒಬ್ಬರು ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಹೇಳಿರ್ತಾರೆ. ನಿಮ್ಮ ರಿಲೇಷನ್ಶಿಪ್ ಮ್ಯಾನೇಜರ್ ಏನಿದ್ದಾರೆ ಅವರು ನಿಮ್ಮ ಅಕೌಂಟನ್ನು ಪ್ರತಿದಿನ ನೋಡ್ತಾ ಇರ್ತಾರೆ. ನಿಮ್ಮ ಅಕೌಂಟಲ್ಲಿ ಯಾವ ಶೇರ್ಸ್ ಬೈ ಮಾಡಿದ್ದೀರಾ, ಆ ಶೇರ್ಸ್ ಪ್ರಾಫಿಟಲ್ಲಿ ಇದೆಯಾ ಏನೋ, ಆ ಶೇರ್ಸ್ ಲಾಸಲ್ಲಿ ಹೋಗ್ತಾ ಇದೆಯಾ, ಅಥವಾ ಅದರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಇದ್ದರೂ ನಿಮಗೆ ಡೇ ಟು ಡೇ ಬೇಸಿಸಲ್ಲಿ ಅವರು ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ರಿಲೇಷನ್ಶಿಪ್ ಮ್ಯಾನೇಜರ್ ಜೊತೆ ಡೈಲಿ ಕಾನ್ವರ್ಸೇಷನ್ ಮಾಡ್ತಾ ಇರ್ತೀರಾ, ನಿಮ್ಮ ಅಕೌಂಟ್ ಬಗ್ಗೆ ಏನಾಗಿದೆ ತಿಳ್ಕೊಳ್ತಾ ಇರ್ತೀರಾ. ಆ ರೀತಿ ಸರ್ವಿಸ್ ಪಡೆಯೋದಕ್ಕೆ ನೀವು ಸರ್ವಿಸ್ ಬ್ರೋಕಿಂಗ್ ಅಂತ ಹೇಳ್ತೀವಿ. ಈಗ ಡಿಸ್ಕೌಂಟ್ ಬ್ರೋಕಿಂಗಿಗೆ ಬಂದರೆ, ಡಿಸ್ಕೌಂಟ್ ಬ್ರೋಕಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಿಮಗೆ ಅಕೌಂಟ್ ಓಪನ್ ಮಾಡಿ ಕೊಟ್ಬಿಡ್ತಾರೆ. ಅಂದರೆ ನಿಮ್ಮ ಡಿಮ್ಯಾಟು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಿ ಕೊಡ್ತಾರೆ. ಅದು ಆನ್ಲೈನ್ ಟ್ರೇಡಿಂಗ್ ಆಗಿರುತ್ತೆ. ಆನ್ಲೈನ್ ಟ್ರೇಡಿಂಗಲ್ಲಿ ನೀವೇ ಡಿಸಿಷನ್ಸ್ನ ನೀವೇ ತೊಗೋಬೇಕು. ಆರ್ಡರ್ ಪ್ಲೇಸ್ ಮಾಡೋದಾಗಲಿ, ನೀವು ಫಂಡ್ ಟ್ರಾನ್ಸ್ಫರ್ ಮಾಡೋದಾಗಲಿ, ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡೋದಾಗಲಿ, ನಿಮ್ಮ P&L ಚೆಕ್ ಮಾಡೋದಾಗಲಿ, ಎಲ್ಲನೂ ನೀವೇ ಮಾಡಬೇಕಾಗಿರುತ್ತೆ. ಅದನ್ನು ನಾವು ಡಿಸ್ಕೌಂಟ್ ಬ್ರೋಕಿಂಗ್ ಅಂತ ಹೇಳಿ ಕೇಳ್ತೀವಿ. ಈಗ ಚಾರ್ಜಸ್ಸಿಗೆ ಬರೋದಾದರೆ, ಸರ್ವಿಸ್ ಬ್ರೋಕಿಂಗಿಗೆ ಚಾರ್ಜಸ್ಸು ಜಾಸ್ತಿ ಇರುತ್ತೆ. ಅಂದರೆ ಅವರು ಅಲ್ಲಿ ಪರ್ಸೆಂಟೇಜ್ ವೈಸು ನಿಮ್ಮ ಟ್ರಾನ್ಸಾಕ್ಷನ್ಸ್ ಏನು ಮಾಡ್ತೀರಾ ಅದಕ್ಕೆ ಪರ್ಸೆಂಟೇಜ್ ವೈಸು ಅವರು ಬ್ರೋಕರೇಜನ್ನು ಫಿಕ್ಸ್ ಮಾಡಿರ್ತಾರೆ. ಅದೇ ಡಿಸ್ಕೌಂಟ್ ಬ್ರೋಕಿಂಗಿಗೆ ಬಂದಾಗ ನಿಮಗೆ ಡೆಲಿವರಿನಲ್ಲಿ ನಿಮಗೆ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ. ನೀವು ಇಂಟ್ರಾಡೇ ಮಾಡಿದ್ರೆ ಮಾತ್ರ ಅದಕ್ಕೆ ಚಾರ್ಜಸನ್ನು ಹಾಕ್ತಾರೆ. ಇದು ಡಿಸ್ಕೌಂಟ್ ಬ್ರೋಕಿಂಗು ಸರ್ವಿಸ್ ಬ್ರೋಕಿಂಗು ಇರೋಂಥ ವ್ಯತ್ಯಾಸ. ಓಕೆ, ಅಂದರೆ ಡೆಲಿವರಿಗೆ ಚಾರ್ಜಸ್ ಇಲ್ಲ, ಇಂಟ್ರಾಡೇಗೆ ಮಾತ್ರ ಚಾರ್ಜಸ್. ಹೌದು. ಓಕೆ ಓಕೆ ಮೇಡಮ್. ಸರ್ವಿಸ್ ಬ್ರೋಕಿಂಗಲ್ಲಿ ಏನಂತ ಹೇಳಿದರೆ, ನಿಮಗೆ ಎಕ್ಸ್ಚೇಂಜು ಫಿಕ್ಸ್ ಮಾಡಿರುತ್ತೆ. ಮ್ಯಾಕ್ಸಿಮಮ್ 2.5%ಗಿಂತ ಜಾಸ್ತಿ ಬ್ರೋಕರೇಜನ್ನು ತೊಗೊಳ್ಬಾರ್ದು ಅಂಥೇಳಿ. ಹಾಗಾಗಿ ಸರ್ವಿಸ್ ಬ್ರೋಕಿಂಗ್ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮ ಕ್ಯಾಪಿಟಲ್ ಜಾಸ್ತಿ ಇತ್ತು ಅಂದರೆ ಅದವರು ಬ್ರೋಕರೇಜು ಕಡಿಮೆ ಮಾಡೋಂಥ ಚಾನ್ಸಸ್ ಇರುತ್ತೆ. ಕ್ಯಾಪಿಟಲ್ ಕಡಿಮೆ ಇತ್ತು ಅಂತ ಹೇಳಿದರೆ ಅದಕ್ಕೆ ನಿಮಗೆ ಜಾಸ್ತಿ ಚಾರ್ಜಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸರ್ವಿಸ್ ಬ್ರೋಕಿಂಗಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ರಿ, ಅದರಲ್ಲಿ 5 lakh rupees ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, 5 lakhs rupees ಹಾಕಿದ್ದೀರಾ. ಈಗ ನೀವು ಒಂದು ಟ್ರೇಡು 2 lakhಗೆ ನೀವು ಬೈ ಮಾಡಿದ್ರಿ, ಡೆಲಿವರಿ ಟ್ರೇಡ್ ಮಾಡಿದ್ರಿ. ಅಲ್ಲಿ ನಿಮಗೆ 0.3 ಅಂತ ಹೇಳಿ ಬ್ರೋಕರೇಜು ಫಿಕ್ಸ್ ಮಾಡಿದ್ದಾರೆ ಅಂದ್ಕೊಳ್ಳಿ. 0.3 ಅಂತ ಹೇಳಿ ಬ್ರೋಕರೇಜು ಅವರು ಫಿಕ್ಸ್ ಮಾಡಿರುವಾಗ ನೀವು 600 rupees ಬ್ರೋಕರೇಜೇ ಪೇ ಮಾಡಬೇಕಾಗತ್ತೆ. 1 lakhಗೆ 300 rupees ಆಯಿತು ಅಂತ ಹೇಳಿದ್ರೆ 2 lakhsಗೆ 600 rupees ಪರ್ ಟ್ರೇಡು ನೀವು ಪೇ ಮಾಡಬೇಕಾಗತ್ತೆ. ಬಟ್ ಅದೇ ನೀವು ಡಿಸ್ಕೌಂಟ್ ಟ್ರೇಡಿಂಗಿಗೆ ಬಂದಾಗ, ನೀವು ಡಿಸ್ಕೌಂಟ್ ಟ್ರೇಡಲ್ಲಿ ಡೆಲಿವರಿಗೆ 1 ರೂಪಾಯಿನೂ ಪೇ ಮಾಡೋ ನೆಸಿಟಿ ಇಲ್ಲ. ಆದರೆ ಸರ್ವಿಸ್ ಬ್ರೋಕಿಂಗಲ್ಲಿ ನೀವು 600 rupees ಕೊಟ್ಟರೂ ನಿಮಗೆ ಅದು ವರ್ತ ಅಂತ ಹೇಳಿ ನೀವು ನೋಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಸರ್ವಿಸ್ ಬ್ರೋಕಿಂಗಲ್ಲಿ ಅವರು ನಿಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ನಿಮ್ಮ ಅಕೌಂಟನ್ನು ಅವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ನಿಮ್ಮ ಅಕೌಂಟನ್ನು ಡೈಲಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಸ್ಟಾಕ್ ಇದ್ದಾಗ, ಅಪ್ ಇದ್ದಾಗ ಅಥವಾ ಡೌನ್ ಹೋಗ್ತಾ ಇದ್ದಾಗ, ಆ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಏನಾದರೂ ನ್ಯೂಸ್ ಬಂದಿತ್ತು ಅಂತ ಹೇಳಿದರೆ ನಿಮ್ಮ ರಿಲೇಷನ್ಶಿಪ್ ಮ್ಯಾನೇಜರು ನಿಮಗೆ ಇಂಟಿಮೇಟ್ ಮಾಡ್ತಾರೆ ಕಾಲ್ ಮಾಡಿ, ಸರ್ ಈ ಥರ ಇದೆ, ಏನು ಮಾಡ್ತೀರಾ. ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ರೆಗ್ಯುಲರ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತಾರೆ. ಅದನ್ನೇ ನಾವು ಸರ್ವಿಸ್ ಅಂತ ಹೇಳ್ತೀವಿ. ಡಿಸ್ಕೌಂಟ್ ಬ್ರೋಕಿಂಗಲ್ಲಿ ನೀವು ಆ ರೀತಿ ನೀವು ಚಾರ್ಜಸ್ಸೇ ಕೊಡೋದಿಲ್ಲ, ಆ ರೀತಿ ಸರ್ವಿಸ್ನ ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ.
ಅದೇ ಸರ್ವಿಸ್ ಬ್ರೋಕಿಂಗಲ್ಲಿ ಅವರು ಸರ್ವಿಸ್ ಕೊಡೋದಕ್ಕೆ ಅವ್ರು ಚಾರ್ಜ್ ಮಾಡೇ ಮಾಡ್ತಾರೆ. ಸೊ ಈಗ ತುಂಬ ಜನ ಕೇಳೋ ಪ್ರಶ್ನೆ ಏನಂದರೆ ಚಾರ್ಜಸ್ ಯಾವ ರೀತಿ ಬೀಳುತ್ತೆ ನಮಗೆ ಅಂತ. ಸೊ ಈಕ್ವಿಟಿ ಸೆಗ್ಮೆಂಟಲ್ಲಿ ಚಾರ್ಜಸ್ ಯಾವ ರೀತಿ ಇರುತ್ತೆ, F&O ಸೆಗ್ಮೆಂಟಲ್ಲಿ ಚಾರ್ಜಸ್ ಯಾವ ರೀತಿ ಇರುತ್ತೆ? ಖಂಡಿತ ಮುಂದಿನ ವಿಡಿಯೋದಲ್ಲಿ ಮಾಡೋಣಂತೆ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಬ್ರೋಕರೇಜ್ ಚಾರ್ಜಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಧನ್ಯವಾದಗಳು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.